ಇನ್ನು ಕನ್ನಡಿಗ ವಿದ್ಯಾರ್ಥಿಗಳು ಶ್ರೀನಗರದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಶ್ರೀನಗರದಿಂದ ಅವರಿಗೆ ಬರೋದಕ್ಕಾಗ್ತಾ ಇಲ್ಲ. ಭಾರತ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಇದೆ. ವಿಮಾನಗಳನ್ನೆಲ್ಲ ಕಟ್ ಆಫ್ ಮಾಡಿದ್ದಾರೆ. ಹಾಗಾಗಿ ಶ್ರೀನಗರದಲ್ಲಿ ಕನ್ನಡಿಗ ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿದ್ದಾರೆ. 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಡ್ರೋನ್ ದಾಳಿ ಭೀತಿ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳನ್ನು ಶಿಫ್ಟ್ ಮಾಡ್ತಾ ಇದೆ ಅಲ್ಲಿನ ಸರ್ಕಾರ. ಬಟ್ ಅವ್ರಿಗೆಲ್ಲ ಏನು ತೊಂದರೆ ಆಗಲ್ಲ, ಸೇಫಾಗಿ ಅವ್ರನ್ನ ಕರ್ಕೊಂಡು ಬರುವಂತಹ ಕೆಲಸ ಅವ್ರು ಮಾಡಬೇಕು. ಬಟ್ ಸದ್ಯಕ್ಕಂತೂ ಅವರ ಪ್ಲ್ಯಾನ್ ಪ್ರಕಾರ ಯಾವತ್ತು ಹೋದರೂ ಯಾವತ್ತು ಬರಬೇಕಾಗಿತ್ತು ಅದು ಆಗ್ತಾ ಇಲ್ಲ. ಆಮೇಲೆ ಅವ್ರಿಗೆ ಅಲ್ಲಿ ವಸತಿ ಎಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ ಪಾಪ. ಪಹಲ್ಗಾಮ್ ದಾಳಿ ಆದಾಗಲೂ ಸುಮಾರು ಜನ ಕಾಶ್ಮೀರದಲ್ಲಿ ಸಿಕ್ಕಾಕೊಂಡಿದ್ದರು. ಈಗ ವಿದ್ಯಾರ್ಥಿಗಳು ಕೂಡ ಸಿಕ್ಕಾಕೊಂಡಿದ್ದಾರೆ. ಇವರೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಕರೆತರುವಲ್ಲಿ ಕರ್ನಾಟಕ ಸರ್ಕಾರ ಕೂಡ ಇನಿಷಿಯೇಟ್ ತಗೋಬೇಕು. ಸಂತೋಷ್ ಲಾಡ್ ಅವಾಗೆಲ್ಲ ಹೋಗಿದ್ರಲ್ಲ, ಅದೇ ಥರ ಯಾರನ್ನಾರು ಕಳಿಸಿ ಇಲ್ಲಿಂದ ಅವರೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಕರ್ನಾಟಕಕ್ಕೆ ಕರೆತರುವಂತಹ ಕೆಲಸ ಈಗ ಆಗಬೇಕಾಗಿದೆ. ಆ ಕೆಲಸವನ್ನು ಸರ್ಕಾರ ಮಾಡುತ್ತೆ ಅಂತ ಅನಿಸುತ್ತೆ. ಸೊ ಶ್ರೀನಗರದಲ್ಲಿ ಕನ್ನಡಿಗ ವಿದ್ಯಾರ್ಥಿಗಳೆಲ್ಲ ಸಿಕ್ಕಾಕೊಂಡಿರೋದು ಇವರೇ, ನೀವು ನೋಡ್ತಾ ಇದ್ದೀರಲ್ಲ ಇವರೇ. ಇವ್ರು ಯಾವುದೋ ಒಂದು ಶೈಕ್ಷಣಿಕ ಪ್ರವಾಸನೋ ಯಾವುದೋ ಒಂಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತಾರೆ. ನಿಮಗೆ ಟ್ರೈನಲ್ಲಿ ಬರಬೇಕು ಅಂದ್ರೂ ಶ್ರೀನಗರದಿಂದ ಈಗ ಸದ್ಯಕ್ಕೆ ಟ್ರೈನ್ ಸ್ವಲ್ಪ ಕಷ್ಟ, ಫ್ಲೈಟ್ ಅಂತೂ ಇಲ್ಲವೇ ಇಲ್ಲ. ಹಾಗಾಗಿ ಸ್ವಲ್ಪ ಪ್ರಯತ್ನಗಳಾಗಿ ಅವ್ರನ್ನ ಕರ್ಕೊಂಡು ಬರಬೇಕು.